3 ವರ್ಷದ ಹಿಂದೆ ಮೃತಪಟ್ಟಿದ್ಲು ಪತ್ನಿ, ಈಗ ಬದುಕಿ ಬಂದ್ಲು. ಮಾಡದೇ ಇರೋ ತಪ್ಪಿಗೆ 2 ವರ್ಷ ಜೈಲು ಶಿಕ್ಷೆ ಅಮಾಯಕ ಪತಿಗೆ. ಮಡಿಕೇರಿಯಲ್ಲೊಂದು ವಿಚಿತ್ರ ಕೇಸ್. ಓ ಮಲ್ಲಿಗೆ, ನೀನು ಹೋಗಿದ್ದೆಲ್ಲಿಗೆ ಅಂತ ಪೊಲೀಸರ ಪ್ರಶ್ನೆ. ಮೂರು ವರ್ಷದ ಹಿಂದೆ ಪತ್ನಿ ಕೊಲೆಯಾಗಿದ್ದಾಳೆ ಅಂತ ಹೇಳಿ ಆ ಕೊಲೆ ಕೇಸ್ನಲ್ಲಿ ಪತಿಯನ್ನ ಅರೆಸ್ಟ್ ಮಾಡಲಾಗಿರುತ್ತೆ. ಈಗ ಯಾರನ್ನ ಕೊಲೆಯಾಗಿದ್ದಾಳೆ ಅಂತ ಹೇಳಿ ಅಂದುಕೊಳ್ಳಲಾಗಿತ್ತೋ ಅದೇ ಮಹಿಳೆ ಬದುಕಿ ಬಂದಿದ್ದಾಳೆ. ಮತ್ತೊಂದ್ ಕಡೆ ಮಾಡದೇ ಇರೋ ತಪ್ಪಿಗೆ 2 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದಾನೆ ಅಮಾಯಕ ಪತಿ. ಮಡಿಕೇರಿನಲ್ಲಾಗಿರೋ ವಿಚಿತ್ರವಾದಂತಹ ಪ್ರಕರಣ ಇದು. ಹಲವು ಅನುಮಾನಗಳು ಹುಟ್ಕೊಂಡಿವೆ ಈ ಕೇಸ್ನಲ್ಲಿ. ಅದರಲ್ಲೂ ಪ್ರಮುಖವಾಗಿ ಪೊಲೀಸರ ತನಿಖೆಯ ಬಗ್ಗೆ ಅನುಮಾನಗಳು ಹುಟ್ಕೊಂಡಿವೆ. 2021ರಲ್ಲಿ ಕುಶಾಲನಗರ ಠಾಣೆಯಲ್ಲಿ ಮಲ್ಲಿಗೆ ನಾಪತ್ತೆ ಅಂತ ಹೇಳಿ ಪತಿ ದೂರನ್ನ ಕೊಟ್ಟಿರ್ತಾನೆ. 1 ವರ್ಷದ ಬಳಿಕ ಓರ್ವ ಮಹಿಳೆಯ ಅಸ್ಥಿಪಂಜರ ಪತ್ತೆಯಾಗಿತ್ತು. ಆ ಸಂದರ್ಭದಲ್ಲಿ ಆ ಮಹಿಳೆಯ ಕೊಲೆಯಾಗಿದೆ, ಕೊಂದವನು ಆಕೆಯ ಪತಿಯೇ ಅಂತ ಹೇಳಿ ಅದೇ ಪತಿಯನ್ನ ಬಂಧಿಸಿ ಜೈಲಿಗಟ್ಟಿದ್ರು ಪೊಲೀಸರು. ಇದೀಗ ಏಕಾಏಕಿ ಪತ್ನಿ ಪ್ರತ್ಯಕ್ಷಳಾಗಿದ್ದಾಳೆ. ಆಕೆಯನ್ನ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಕೇಳಲೇಬೇಕಲ್ಲ ಪ್ರಶ್ನೆ. ಆಕೆ ಹೆಸರು ಮಲ್ಲಿಗೆ. ಓ ಮಲ್ಲಿಗೆ, ನೀನ್ ಹೋಗಿದ್ದೆಲ್ಲಿಗೆ? ಇದು ಸದ್ಯ ಎಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ. ಅಂಥದ್ದೊಂದು ರೋಚಕ ಟ್ವಿಸ್ಟ್ ಇಡೀ ಕೇಸ್ಗೆ ಸಿಕ್ಕಿಬಿಟ್ಟಿದೆ. ಪತಿ ಸುರೇಶ್ ಹಾಗೆ ಪತ್ನಿ ಮಲ್ಲಿಗೆ ಅವರಿಬ್ಬರ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆ ಕೋರ್ಟ್ ಆವರಣದಲ್ಲಿ ಕಾಣಿಸಿಕೊಂಡಂತಹ ಮಲ್ಲಿಗೆಯನ್ನ ನೋಡ್ತಾ ಇದ್ದೀರಿ. ಬಹಳ ರೋಚಕವಾದಂತಹ ಪ್ರಕರಣ ಇದು. 2021ರಲ್ಲಿ ಕುಶಾಲನಗರ ಗ್ರಾಮಾಂತರ ಠಾಣೆಯಲ್ಲಿ ಕೇಸನ್ನ ಕೊಟ್ಟಿರ್ತಾನೆ ಪತಿ ಸುರೇಶ. ನನ್ನ ಪತ್ನಿ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ. ಅದಾಗಿ 1 ವರ್ಷದ ಬಳಿಕ ಯಾವುದೋ ಒಂದು ಶವ ಸಿಗುತ್ತೆ. ಅದನ್ನೇ ಮಲ್ಲಿಗೆಯ ಶವ ಅಂತ ಹೇಳಿ ಬಲವಂತವಾಗಿ ಆಕೆಯ ತಾಯಿ ಗೌರಿಯಿಂದ ಸಹಿ ಮಾಡಿಸ್ಕೊಂಡ್ರಂತೆ ಪೊಲೀಸರು. ಆದ ನಂತರ ಪತಿಯಿಂದಾನು ಅದನ್ನ ಕನ್ಫರ್ಮ್ ಮಾಡಿ ಸಹಿ ಹಾಕಿಸಿಕೊಂಡಿದ್ರಂತೆ. ಅದಾದ ಬಳಿಕ DNA ಟೆಸ್ಟ್ಗೂ ಕೂಡ ಕಳಿಸಲಾಗಿರುತ್ತೆ. ಈ ಗ್ಯಾಪ್ನಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ. ಈತನೇ ಆರೋಪಿ ಅಂತ ಹೇಳಿ ಈತನನ್ನ ಎತ್ತಾಕೊಂಡು ಹೋಗ್ತಾರೆ. 2 ವರ್ಷಗಳ ಕಾಲ ಆತ ಜೈಲಿನಲ್ಲಿ ಕಳೆದಿತ್ತು. ಬೇಲ್ ಮೂಲಕ ಹೊರಗಡೆ ಬಂದಿದ್ದ. ಬೇಲ್ ಮೂಲಕ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಪತ್ನಿ ಮಲ್ಲಿಗೆ ಮಡಿಕೇರಿಯ ಹೋಟೆಲ್ ಒಂದರಲ್ಲಿ ದಿಢೀರ್ ಅಂತ ಪ್ರತ್ಯಕ್ಷಳಾಗಿದ್ದಾಳೆ. ಯಾವ ಪತ್ನಿಯ ಕೊಲೆ ಕೇಸ್ನಲ್ಲಿ ಸುರೇಶ ಅರೆಸ್ಟ್ ಆಗಿ 2 ವರ್ಷ ಜೈಲಲ್ಲಿ ಕಳೆದ್ನೋ ಹೇಗಾಗಿರಬೇಡ ಆತನಿಗೆ. ಸದ್ಯ ಆತನನ್ನ ಅರೆಸ್ಟ್ ಮಾಡುವಲ್ಲಿ, ಆಕೆಯನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಲ್ಲಿ, ಮಲ್ಲಿಗೆಯನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕೇಸ್ನ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. 2021ರಲ್ಲಿ ಕುಶಾಲನಗರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತೆ. ನನ್ನ ಪತ್ನಿ ಮಲ್ಲಿಗೆ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಪತಿ ಸುರೇಶ್ ಕಂಪ್ಲೇಂಟ್ ಕೊಟ್ಟಿದ್ದ. 1 ವರ್ಷ ಕಳೆದ್ರೂ ಸುರೇಶ್ ಪತ್ನಿ ಮಲ್ಲಿಗೆ ಪತ್ತೆಯಾಗಲಿಲ್ಲ. 1 ವರ್ಷದ ಬಳಿಕ ಒಂದು ಅಪರಿಚಿತ ಶವ ಪತ್ತೆಯಾಗುತ್ತೆ. ಅದು ಅಸ್ಥಿ ಪಂಜರದ ರೀತಿ ಇರುತ್ತೆ. ಅಂದ್ರೆ ಗುರುತೇ ಹಿಡಿಯೋಕ್ಕಾಗಲ್ಲ. ಆಲ್ಮೋಸ್ಟ್ ಅದು ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಿರುತ್ತೆ. ಬರೀ ಅಸ್ಥಿ ಪಂಜರ ಮಾತ್ರ ಇರುತ್ತೆ. ಆ ಸಂದರ್ಭದಲ್ಲಿ ಇದು ನಿನ್ನ ಹೆಂಡತಿದೇ ಅಸ್ಥಿ ಪಂಜರ ಅಂತ ಹೇಳಿ ಒಪ್ಪಿಸಿ ಆತನಿಂದ ಸಹಿಯನ್ನ ಪಡ್ಕೊಂಡಿರ್ತಾರೆ ಬೆಟ್ಟದಪುರ ಪೊಲೀಸರು. ಆ ನಂತರ ಅತ್ತೆ ಗೌರಿ ಅಂದ್ರೆ ಮಲ್ಲಿಗೆಯ ತಾಯಿ, ಆಕೆಯಿಂದಲೂ ಕೂಡ ಸಹಿಯನ್ನ ಪಡ್ಕೊಂಡಿರ್ತಾರೆ. ಆ ಬಳಿಕ ಹೆಂಡತಿಯನ್ನ ಈತನೇ ಕೊಲೆ ಮಾಡಿದ್ದಾನೆ, ಗಂಡನೇ ಕೊಲೆ ಮಾಡಿದ್ದಾನೆ, ಸುರೇಶ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಿ ಸುರೇಶ್ನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಬಳಿಕ ಕೋರ್ಟ್ ಅನುಮತಿಯಂತೆ DNA ಪರೀಕ್ಷೆಯನ್ನ ನಡೆಸಲಾಗಿರುತ್ತೆ. ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿರುತ್ತೆ. ಅಸ್ಥಿ ಪಂಜರ ಹಾಗೆ ಗೌರಿಯ DNA ಪರೀಕ್ಷೆಯ ವರದಿ ಮ್ಯಾಚ್ ಆಗಿರ್ಲಿಲ್ಲ. ಇಬ್ಬರ DNA ಪರೀಕ್ಷೆಯ ವರದಿ ಮ್ಯಾಚ್ ಆಗಿರ್ಲಿಲ್ಲ. ಬಟ್ ಅಷ್ಟೊತ್ತಿಗಾಗ್ಲೇ ಇವರು ಸುರೇಶ್ನನ್ನ ಜೈಲ್ಗೂ ಹಾಕಿರ್ತಾರೆ. ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿರುತ್ತೆ. DNA ಪರೀಕ್ಷೆಯ ವರದಿ ಇನ್ನೂ ಕೂಡ ಬಂದಿರೋದಿಲ್ಲ. ಅದಾದ ಬಳಿಕ DNA ಪರೀಕ್ಷಾ ವರದಿ ಬರುತ್ತೆ. ಎರಡಕ್ಕೂ ಕೂಡ ಮ್ಯಾಚ್ ಆಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಾದ ಬಳಿಕ ರೀಸೆಂಟ್ ಆಗಿ ಲಾಯರ್ ಒಬ್ರು ಸುರೇಶನಿಗೆ ಸಿಕ್ಕಿ ಆ ನಂತರ ಆತನಿಗೆ ಬೇಲ್ ಕೊಡಿಸುವಲ್ಲಿ ಸಕ್ಸಸ್ ಆಗಿರ್ತಾರೆ. ಬಟ್ ಕಾಡಿದ್ದಂತಹ ಪ್ರಶ್ನೆ, ಸುರೇಶ್ ಹೊರಗಡೆ ಬಂದಂತಹ ನಂತರದಲ್ಲಿ ಆತನಿಗೆ ಬಲವಾದ ನಂಬಿಕೆ ಇತ್ತು. ಖಂಡಿತವಾಗ್ಲೂ ನನ್ನ ಹೆಂಡತಿ ಸತ್ತಿಲ್ಲ, ನನ್ನ ಹೆಂಡತಿ ಮಲ್ಲಿಗೆ ಸತ್ತಿಲ್ಲ. ಯಾಕಂದ್ರೆ ಊರಿನಲ್ಲಿ ತುಂಬಾ ಜನ ಆಕೆಯನ್ನ ನಾವು ನೋಡಿದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಮಲ್ಲಿಗೆಯನ್ನ ನಾನು ಹೆಂಗಾದ್ರೂ ಹುಡುಕ್ತೀನಿ ಸರ್ ಅಂತ ಹೇಳಿ ಆತನ ಲಾಯರ್ಗೆ ಆತ ಹೇಳಿದ್ನಂತೆ. ಹೀಗೆ ಪತ್ನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಮಡಿಕೇರಿಯ ಹೋಟೆಲ್ ಒಂದರಲ್ಲಿ ಪತ್ನಿ ಮಲ್ಲಿಗೆ ಕಾಣಿಸಿಕೊಂಡಿದ್ದಾಳೆ. ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸುರೇಶನ ಸ್ನೇಹಿತರಿಗೆ ಮಲ್ಲಿಗೆ ಕಾಣಿಸಿದ್ಲು. ಅಲ್ಲಿ ಟೀ ಕುಡಿತಾ ಇದ್ಲಂತೆ. ಟೀನೋ ಕಾಫಿನೋ ಕುಡಿತಾ ಇದ್ಲು. ನೋಡಿ ಶಾಕ್ ಆಗ್ಬಿಟ್ಟಿದ್ದಾರೆ ಸುರೇಶ್ನ ಸ್ನೇಹಿತರು.
ತಕ್ಷಣ ಆತನಿಗೆ ಕರೆ ಮಾಡಿದ್ದಾರೆ, ನಿನ್ನ ಹೆಂಡತಿಯಲ್ಲಿ ಕಾಫಿ ಕುಡಿತಿದ್ದಾಳೆ ಅಂತ ಹೇಳಿ. ಹೇಗಾಗಬೇಡ ಸುರೇಶನಿಗೆ. ಯಾವ ಮಲ್ಲಿಗೆಯ ಮರ್ಡರ್ ಕೇಸ್ನಲ್ಲಿ ಆತ ಹೋಗಿ ಜೈಲಲ್ಲಿ 2 ವರ್ಷ ಕಳೆದು ಬಂದು ಆ ಪತ್ನಿ ಬದುಕಿದ್ದಾಳೆ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಬಿಡ್ತು ಆತನಿಗೆ. ಅಲ್ಲಿಂದ ಫೋಟೋ ತಗೊಂಡು ಆತನಿಗೆ ಕಳಿಸಿದ್ರಂತೆ ಸ್ನೇಹಿತರು. ಅದಾದ ಬಳಿಕ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ನೇರವಾಗಿ ಸ್ಟೇಷನ್ಗೆ ಆಕೆಯನ್ನ ಕರ್ಕೊಂಡು ಹೋಗ್ತಾನೆ ಸುರೇಶ. ಯಾಕಂದ್ರೆ ಆಕೆಯ ಕೊಲೆ ಕೇಸ್ನಲ್ಲೇ ಅಲ್ವಾ ತಾನು 2 ವರ್ಷ ಜೈಲಲ್ಲಿ ಇದ್ದಿದ್ದು. ಈಗ ಆಕೆ ಬದುಕಿದ್ದಾಳೆ ಅಂತ ಹೇಳಬೇಕು. ಆ ಕೇಸ್ನಿಂದ ತಾನು ಖುಲಾಸೆ ಆಗಬೇಕು. ಆ ಕಾರಣಕ್ಕಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಆ ಬಳಿಕ ಮೊದಲಿಗೆ ಪೊಲೀಸ್ ಸ್ಟೇಷನ್, ಆನಂತರ ಪೊಲೀಸರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಂತಹ ನಂತರದಲ್ಲಿ ನೇರವಾಗಿ ಮೈಸೂರಿನ ಕೋರ್ಟ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರು ಆಕೆಗೆ ಪ್ರಶ್ನೆಯನ್ನ ಮಾಡ್ತಾರೆ, ನಿನ್ನ ಹೆಸರೇನು ಅಂತ ಹೇಳಿ. ಆಗ ಆಕೆ ನನ್ನ ಹೆಸರು ಮಲ್ಲಿಗೆ ಅಂತ ಹೇಳಿದ್ದಾಳೆ. ಆತ ಯಾರು, ನಿನ್ ಗಂಡನ ಹೆಸರೇನು ಅಂತ ಕೇಳ್ತಾರಂತೆ. ಆ ಸಂದರ್ಭದಲ್ಲಿ ಗಣೇಶ್ ಅಂತ ಹೇಳ್ತಾಳಂತೆ. ಆ ಬಳಿಕ ಇಲ್ಲ, ಅವ್ರು ನನ್ನ 2ನೇ ಗಂಡ. ಆ ಮಕ್ಕಳು ನಂದೆ, ಇವ್ರಿಗೆ ಮಕ್ಕಳು ಬೇರೆ ಇರ್ತಾರೆ ಸುರೇಶ್ ಹಾಗೆ ಮಲ್ಲಿಗೆಗೆ. ಮಕ್ಕಳು ಹಾಗೆ ಅತ್ತೆ ಮಾವ ತನ್ನ ತಾಯಿ ಎಲ್ಲರನ್ನ ಕೂಡ ಗುರುತಿಸ್ತಾಳೆ. ಸದ್ಯ ಕೋರ್ಟ್ ಏನ್ ಮಾಡ್ಬೇಕೀಗ? ಯಾಕಂದ್ರೆ ತನಿಖೆ ಮಾಡಿದವ್ರು ಪೊಲೀಸರು, ತಪ್ಪಾಗಿ ಮರ್ಡರರ್ ಅಂತ ಹೇಳಿ ಅಸೆಸ್ ಮಾಡಿದ್ದು ಪೊಲೀಸರು. ಹಾಗಾಗಿ ಯಾರ್ಯಾರು ತನಿಖೆಯನ್ನ ಮಾಡಿದ್ರು, ಆ ತನಿಖಾ ತಂಡದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ನೋಟಿಸ್ ಅನ್ನ ಸರ್ವ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ಇನ್ನು ಪತಿ ಸುರೇಶ್ ಈ ಬಗ್ಗೆ ಮಾತನಾಡಿದ್ದಾನೆ, ನೋಡೋಣ ಬನ್ನಿ. ಇವರು ನಾನೇ ಉಳೇರ ಗಾಡಿ ಮಾಡಿದೆ. 2800 ರೂಪಾಯಿ ಬಾಡಿಗೆ ಕೇಳಿದ್ರು, ಮಾಡಿದೆ, ಕರ್ಕೊಂಡು ಹೋದೆ. ಅಲ್ಲಿ ನಂಬರ್ ಟೆಸ್ಟ್ ಮಾಡಿದ್ರು, ಅಲ್ಲಿ ಗಂಟೆ ಹೋಗೋದು ಸ್ವಿಚ್ ಆಫ್ ಆಯಿತು. ಇನ್ನೂ ಆಗೋದಿಲ್ಲ, ನಮಗಿನ್ನು 3 ದಿನ ಕಳೆದು ಬಿಟ್ಟು ಹಿಡಿಯೋಣ ಅಂತ ಪೊಲೀಸೇ. ಕೇಸ್ ಹಿಡಿಯೋ ಪೊಲೀಸ್ ಆದರೆ ಅವತ್ತೇ ಕೇಸ್ ಹಿಡಿಯೋರಲ್ಲ, ಯಾಕೆ ಈ ಥರ ಮಾಡಿದ್ರು? ಆಗ ಪುನಃ ಕರೆಸ್ಬಿಟ್ಟು 3 ದಿನ ಟೈಮ್ ತೊಗೊಂಡು ಪುನಃ ನಾ ನಂಬರ್ ಆನ್ ಆದರೆ ನನಗೆ ಇನ್ಫಾರ್ಮ್ ಮಾಡು ಅಂತ ಪೊಲೀಸ್ ಹೇಳಿದ್ರು. ಆ ನಂಬರ್ ಆನ್ ಆಯಿತು, ನಾನು ಫೋನ್ ಮಾಡಿ ಹೇಳಿದೆ. ಪುನಃ ಅದನ್ನು ಏನೋ ಟೆಸ್ಟ್ ಮಾಡಿದ್ರು. ನಾನು ಬೈಕ್ ಕರ್ಕೊಂಬಂದು ಪೆಟ್ರೋಲ್ ಹಾಕ್ಬೇಕು ನೀನು ಅಂತ ಹೇಳಿದ್ರು. ನಾನು ಬೈಕಿಗೆ ಪೆಟ್ರೋಲ್ ಹಾಕಿದೆ. ಪೆಟ್ರೋಲಿಗೆ ಪುನಃ ಕರ್ಕೊಂಡು ಹೋದ್ರೆ ಅದೇ ಜಾಗಕ್ಕೆ, ಆದರೂ ಹಿಡ್ದಿಲ್ಲ. ಮತ್ತೇನಾಯಿತು, 1 ವರ್ಷ ಗಂಟ ಸುಮ್ಮನೆ ಬಿಟ್ಟರು ನನ್ನ. ಆಮೇಲೆ ಫೋನ್ ಮಾಡಿ ಪ್ರಿಯಾಪಟ್ಟಣಕ್ಕೆ ಕರೆದ್ರು. ನಾನು ಕೆಲಸಕ್ಕೆ ಹೋಗಿದ್ದೆ, ಆಲ್ಟ್ ಕೆಲಸಕ್ಕೆ. ಆಗ ನಾನು ಬಂದು ಕರೆದ್ರು, ನಾನು ಹೋದೆ. ಬಾಡಿ ಯಾವುದೆಲ್ಲ ಫೋಟೋ ತಗೊಬಂದರು, ತೋರಿಸಿದ್ರು, ಬಟ್ಟೆ ತೋರಿಸು, ಇದು ಎಲ್ಲ ತೋರಿಸಿ ಗುರುತಿಸಿ ನೋಡು ಅಂಥ ಬಟ್ಟೆ ಎಷ್ಟೋ ಜನ ಹಾಕೋತಾರೆ, ಎಷ್ಟೋ ಚಪ್ಪಲ್ಗಳು ಹಾಕ್ತಾರೆ. ನಮಗೆ ಯಾಕೋ ಡೌಟ್ ಆಯಿತು, ಇವರು ಬೇರೆ ಏನೋ ಕೆಲಸ ಮಾಡ್ತಾವ್ರ ಅಂತ ಏನೋ ಸಣ್ಣ ಸಮಸ್ಯೆ ಹೊಡೀತು. ಮತ್ತು ನಾವು ಸುಮ್ಮನೆ ಅದು ಪೊಲೀಸ್ ಸುಳ್ಳು ಮಾಡೋಕ್ಕಿಲ್ಲ, ಹೆಂಗಿದ್ರು ಲೇಡೀಸ್ ಬಾಡಿ ಏನಾದ್ರು ಯಾರು ಹೊಟ್ಟೆ ಕಿಚ್ಚಿಗೆ ಮಾಡಿರ್ಬೋದು ಅಂತ ನಮಗಿಂದೊಂದು ಅನುಮಾನ ಆಯಿತು. ನಮಗೇನು ಗೊತ್ತಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಗಣೇಶ ಅವ್ರನ್ನ ಹಿಡಿದ್ರೆ ಏನು ಅಂತ ಗೊತ್ತಾಯ್ತು. ಗಣೇಶನೂ ಹಿಡಿದಿಲ್ಲ, ಇವಳನ್ನೂ ಹಿಡಿದಿಲ್ಲ. ಲಾಸ್ಟಿಗೆ ನೀನೇ ಮಾಡಿದ್ದೀಯ ಅಂತ ಜಿಜ್ಜಿಟ್ಟು ಅವ್ರನ್ನ ಕರೆಸಿದ್ರು ಮೈಸೂರಿಂದ ಎಂಕ್ವೈರಿಗೆ. 2021ರಲ್ಲಿ ನಾನು ಅರೆಸ್ಟ್ ಹೋಗಿ ಸ್ಟೇಷನ್ ತಗೊಂಡೋಗಿ ಲಾಕ್ ಮಾಡಿಕೊಂಡ್ರು. 8 ದಿನ ಲಾಕ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಕರೆಸಿದ್ರು. ಅವ್ರಿಗೆ ಸುಳ್ಳು ಹೇಳಿದ್ರು. ಪೊಲೀಸೇ ಔಷಧಿ ಮಡಗಿಬಿಟ್ಟು ಮಕ್ಕಳಿಗೆಲ್ಲ ಸುಳ್ಳು ಹೇಳಿದ್ದಾರೆ. ನಿಮ್ಮಪ್ಪನ ನಾವೇನೇ ಅರೆಸ್ಟ್ ಮಾಡಿಲ್ಲ, ಅವ್ರು ಆಲ್ಟ್ ಕೆಲಸಕ್ಕೆ ಎಲ್ಲಾದ್ರು ಹೋಗಿರ್ಬೋದು, ಬಂದರೆ ನೀವು ಕರ್ಕೊಬನ್ನಿ ಅಂತ ಮಕ್ಕಳಿಗೆ ಸುಳ್ಳು ಹೇಳಿ ಅವ್ರು ಎದುರಿಸಿ ಬೆದರಿಸಿ ಅವ್ರ ಕೈಯಾರನ್ನೇ ಬೋರಿಸಿ ಏನೆಲ್ಲ ಮಾಡಬೇಕು ಅವರು ಏನು ಕೆಲಸ ಮಾಡಬೇಕು ಅದು ಮಾಡ್ಕೊಂಡಿದ್ದಾರೆ. ಮತ್ತು 8 ದಿನ ಕಳೆದ ಮೇಲೆ ಅವರೇ ಗಾಡಿ ಕರ್ಕೊಂಡು ಹೋಗಿ ರೋಡ್ ಸೈಡಲ್ಲಿ ಹೋಟೆಲ್ ನಮ್ಮ ಆಡಿ ಅಧ್ಯಕ್ಷ ಸ್ವಾಮಿಯಪ್ಪ ಅವರಿದ್ದಾರೆ, ಅವ್ರನ್ನ ಹತ್ರ ಸೈನ್ ತಗೊಂಡು ಅವನ ಮುಖಾಂತರ ನನ್ನ ಬಿಡುಗಡೆ ಮಾಡಿದ್ದಾರೆ. ಅವನ ಮುಖಾಂತರನೇ ನನ್ನ ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಆಡಿ ಅಧ್ಯಕ್ಷ ಸ್ವಾಮಿಯಪ್ಪ ಅವರು ಇದ್ದಾರೆ, ಅವನ ಮುಖಾಂತರ ನನ್ನ ರಿಲೀಸು ಮಾಡಿದ್ದಾನೆ ಪೊಲೀಸಿನವರು. ಅವನ ಮುಖಾಂತರನೇ ನನ್ನ ಅರೆಸ್ಟು ಮಾಡಿದ್ದಾರೆ. ಯಾಕೆ ಅವನೇಕೆ ಅರೆಸ್ಟ್ ಮಾಡಿಲ್ಲ ಇವರು? ಸ್ವಾಮಿಯಪ್ಪ ಆಡಿ ಅಧ್ಯಕ್ಷ ತಾನೆ, ಅವನನ್ನು ಸೈನ್ ಮಾಡಿಸ್ಕೊಂಡು ನನ್ನ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಪೊಲೀಸಿನವರು. ಯಾರು? ಸ್ವಾಮಿಯಪ್ಪ ಮಾಡಿ ಅವರೇ ಯಾಕೆ ನನ್ನ ಶಿಕ್ಷೆ ಕೊಟ್ಟಿರಬಾರ್ದು ದುಡ್ಡಿಗೋಸ್ಕರ? ಒಂದು ಆಡಿಲಿದ್ದ ಮೇಲೆ ಜನಗಳು ನಮಗೆ ಸಪೋರ್ಟ್ ಮಾಡಬೇಕು ಹೊರತು ಪೊಲೀಸಿನವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಇದು ಯಾಕೆ? ಅದು ಕಾನೂನಿಗೆ ಕ್ರಮ ಯಾರೂ ತಗೊಳ್ತಾ ಇಲ್ಲ, ಏನು ಮಾಡ್ತಾಯಿಲ್ಲ. ಅದರಿಂದ ಏನಾಯ್ತು, ಈಗ ಪುನಃ ಬಿಟ್ಟರು. ಹೋದೆ, ಅವ್ರು ಬಿಡುಗಡೆ ಮಾಡಿದ್ರು ಸ್ವಾಮಿಯಪ್ಪ ಅವರು, ನಮ್ಮ ಊರಿನವರು. ಹೋದೆ, ಮತ್ತು ಒಂದು ವರ್ಷ ಕಾಲ ಗಂಟ ಟೈಮು ನನ್ನ ಬಿಟ್ಟರು, ಗ್ಯಾಪ್ ಬಿಟ್ಟರು. ನೋಡುವ, ಕನ್ಫರ್ಮ್ ಮಾಡ್ಕೊಳುವ, ಆಮೇಲೆ ಸ್ವಾಮಿಯಪ್ಪ ಅವರು ಎಂಡರಲ್ಲಿ ಅವನ್ನ ಎತ್ತುವ ಅಂತ ಹೇಳ್ಬಿಟ್ಟು ಇವರು ಒಳಗಡೆ ಪ್ಲ್ಯಾನ್ ಮಾಡಿದ್ರು. ಮತ್ತು ಫೋನ್ ಮಾಡಿ ಅಂಗಡಿಗೆ ಕರೆದ್ರು. ನಾನು ಹೋದೆ. ಆಗ ಸಾಹೇಬರು ಮಾತಾಡಬೇಕು, ನೀನು ಬರಬೇಕು, ಏನಿಲ್ಲ ಹೋಗೋದು ಬರೋದೆ ಅಂತ ಹೇಳ್ಬಿಟ್ಟು ಟ್ಯಾಕ್ಸಿ ತಗೊಬಂದು ಅಂಗಡಿ ಹತ್ರನೇ ಕಿಡ್ನಾಪ್ ಮಾಡಿದ್ರು. ಆಗ ಅವರು ಅಲ್ಲಿ ಕೋರ್ಟಲ್ಲಿ ಹೋಗಿ ತಂದೆ ತಾಯಿಗೆಲ್ಲ ಹೇಳ್ಬಿಟ್ಟೆ ಕರ್ಕೊಂಬಂದಿದ್ದು ಹೇಳ್ಬೇಕು, ಎಲ್ಲರಿಗೂ ಹೇಳಿ ಗೊತ್ತಾಗಿನೇ ಕರ್ಕೊಬಂದಬೇಕು ಅಂತ ಅಲ್ಲಿ ಸುಳ್ಳು ಅಪರಾಧ ಕೋರ್ಟಲ್ಲಿ, ಪ್ರಿಯಾಪಟ್ಟಣ ಕೋರ್ಟಲ್ಲಿ. ಆಗ ಬೆಟ್ಟದ ಪುರ ತಗೊಂಡೋಗಿ ಬಾಡಿ ಮಾಜರ್ ಮಾಡೋದು ಇವರು. ಯಾವುದೋ ಬಾಡಿಗೆ ನನ್ನ ತಗೊಂಡು ಇವರೇ ಕರ್ಕೊಂಡೋಗಿ ಇವರೇ ತಗೊಂಡೋಗಿ ನಿಲ್ಲಿಸಿ ಇವರೇ ಮಾಜರ್ ಮಾಡೋದು ನನ್ನ.
ಯಾವ ಮೂಲೆಯಲ್ಲಿದ್ದ ದೊಣ್ಣೆ ಎಲ್ಲ ತಗೊಂಬಂದು ನನ್ನ ಕೈ ಕೊಡೋದು. ಯಾವುದೋ ಒಂದು ಮೂಲೆಯಿಂದ ಒಂದು ದೊಣ್ಣೆ ಎಲ್ಲ ತಗೊಬಂದರು, ಅದು ತಗೊಂಬಂದು ನನ್ನ ಕೈಗೆ ಇಡಿಸಿದ್ರು. ಅಲ್ಲಿ ಹಿಂಗೆ ನಿಂತ್ಕೋ ಫೋಟೋ ತೆಗಿತೀನಿ, ಏನೂ ಆಗೋದಿಲ್ಲ, ನಾವು ಬಿಟ್ಬಿಡ್ತೀವಿ ಏನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.